ನಮಸ್ಕಾರ ರೀ. ನಮ್ಮವ್ರಿಗೆಲ್ಲ ನಮಸ್ಕಾರ. ಈ ವರ್ಷ ಹೊಸದು ಏಪ್ರಿಲ್ ಚಟ್ನಿ ಯಾವ ರೀತಿ ಪೂರ್ವ ತಯಾರಿ ಇರಬೇಕು ಮತ್ತು ಎಲ್ಲ ರೈತರದೊಂದು ದೊಡ್ಡ ಸಮಸ್ಯೆ ಇದ್ರಾಗ ನಾನು ಬಂದೆ ರೀ. 150 ದಿವ್ಸನೂ ಒಳಗಡೆ ಕಾಯಿ ಕಟ್ಟಾಗಿಲ್ಲ. ಯಾವ ರೈತರದ್ದು ಕಟ್ಟಾಗಿಲ್ಲ ರೀ, ನಂದು ಆಗಿಲ್ಲ. 160-165 ದಿವ್ಸ ತನಕ ನಂದು ಕಾಯಿ ಕಟ್ಟಾಗಲಿಲ್ಲ. ಇದರದಿಂದ ಮುಂದಿನ ವರ್ಷ ನಮ್ಮ ಇಳುವರಿಗೆ ಒಳಗೆ ಏನು ಸೈಡ್ ಎಫೆಕ್ಟ್ ಬರ್ತದೆ ಮತ್ತು ಏಪ್ರಿಲ್ದಾಗ ಯಾವ ರೀತಿ ನಮ್ಮದು ಈ ವರ್ಷ ಪೂರ್ವ ತಯಾರಿ ಇರಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಾಗ ಪೂರ್ತಿನ ತಿಳ್ಕೊಳ್ಳೋಮಂತ್ರಿ. ಈ ವಿಡಿಯೋ ಮುಗಿಯೋ ತನೂ ಕೇಳ್ರಿ, ಪೂರ ಲಾಸ್ಟಿನ ತನೂ ವಿಷಯ ಇರ್ತದೆ. ಈಗ ಸದ್ಯಕ್ಕೆ ನೋಡಿರಿ, 100-150 ದಿವ್ಸನ ಒಳಗೆ ಕಾಯಿ ಕಟ್ ಮಾಡಬೇಕು, ಮುಂದೆ ಪಡೆದ ಕಾಯಿ ಇಡಬಾರ್ದು ಅಂತನೋ ಒಂದು ಉದ್ದೇಶ ಎಲ್ಲರಿಗೂ ಹೇಳಿದ್ದೆ ರೀ ನಾ. ಬಟ್ ಎಲ್ಲ ರೈತರು ಗೊತ್ತಿರೋ ವಿಚಾರನೇ ರೀ. ಮತ್ತು ಅಂಥ ಪ್ಲಾಟ್ಗಳಿಗೆ ಏನು ಮಾಡಬೇಕಪ್ಪ ಅಂತಂದ್ರೆ, ನಮಗೆ ಫೋನ್ ಕಾಂಟ್ಯಾಕ್ಟ್ ಇದ್ದ ರೈತರು ಅಥವಾ ನಮ್ಮ ಶೆಡ್ಯೂಲ್ ಫಾಲೋ ಮಾಡೋ ರೈತರಿಗೆ ಎಲ್ರಿಗೂ, ಅಥವಾ ನನಗೆ ಫೋನ್ ಹಚ್ಚಿ ಮಾತಾಡೋದು ಯಾರೇ ರೈತರು ಇರಲಿ ಎಲ್ಲರಿಗೂ ಏನು ಹೇಳಿದ್ದೆ ರೀ, ಕಾಯಿ ಕಟ್ ಮಾಡಿದ ತಕ್ಷಣ ಒಂದು ದಿವ್ಸ ಏನದ ಫುಲ್ 2-3 ತಾಸು ನೀರು ಕೊಡ್ರಿ. ನೀರು ಕೊಟ್ಟಾದ ನಂತರ ಒಂದು ದಿನ ಗ್ಯಾಪ್ ಕೊಟ್ಟು 1 ಎಕರೆಗೆ 2 ಲೀಟ್ರ್ ಫಾಸ್ಫರಿಕ್ ಆ್ಯಸಿಡು ಮತ್ತು ಒಂದು 10-15 kg ಯೂರಿಯಾ ಕೊಡ್ರಿ. ಮತ್ತಿಲ್ಲ ಇದು ಕೊಡೋಂಗಿಲ್ಲ ಅಂತಂದ್ರೆ ಏನದ, ಒಂದು ಎಕರೆಗೆ 25 kg DAP ಕೊಡ್ರಿ. ಎಕರೆಗೆ 25 kg DAP ಕರಗಿಸಿ ಡ್ರಿಪ್ ಮುಖಾಂತರ ಕೊಡ್ರಿ. ಗಿಡ ಹೊಳ್ಳಿ ಹೆಲ್ದಿ ಆಗ್ತದೆ. ಹೆಲ್ದಿ ಆಯ್ತಂದ್ರೆ ಯಾವುದೇ ರೀತಿಯಾದಂಥ ನಮಗೆ ಮುಂದಿನ ವರ್ಷ ಸೈಡ್ ಎಫೆಕ್ಟ್ ಆಗಂಗಿಲ್ಲ. ಒಂದು ವೇಳೆಗೆ ಏನು ಮಾಡ್ತಾರೆ, ಭಾಳಷ್ಟು ರೈತರು ಏನು ಮಾಡ್ತಾರೆ ರೀ, ಬರೀ ನೀರು ಬಿಟ್ಕೊಂತ ಹೋಗಿರ್ತಾರೆ. ಅಂಥ ರೈತರಿಗೆ ಭಾಳಷ್ಟು ಸಮಸ್ಯೆ ಅದ. ಅಂಥ ರೈತರು ಏನದ, ಈಗ ಸದ್ಯಕ್ಕೆ ನಾವು ಈ ಚಟ್ನಿ ಮಾಡಿಬಿಟ್ಟಿರ್ತೀವಿ ಅಥವಾ ಮಾಡೋಕೆ ರೆಡಿಯಾಗಿ ನಿಂತಿರ್ತೀವಿ, ಆ ಟೈಮ್ದಾಗ ಏನೂ ಮಾಡಿರಲ್ಲ. ಮತ್ತು ಇನ್ನೊಂದು ವಿಷಯ ಏನಾಗ್ಯದ ರೀ, ಚಟ್ನಿ ಕಾಯಿ ಕಟ್ಟಾದ ಬಳಿಕ ಒಂದು 20-25 ದಿನ ಗಿಡಕ್ಕೆ ರೆಸ್ಟ್ ಕೊಡ್ತಿರ್ತೀವಿ. ಈಗೇನು ಇಟ್ಟತ್ತನ ಹೇಳ್ದಲ್ಲ ರೀ, ಈ ಪ್ರೊಸೆಸ್ ಪ್ರತಿ ವರ್ಷವೂ ಮಾಡಿ ನಾವೇನದ ರೆಸ್ಟ್ ಕೊಡ್ತಿರ್ತೀವಿ. ಅಂತ ಈ ಸಾರಿ ಏನದ ಭಾಳ ಅಂದ್ರೆ 10-12 ದಿವಸ, 15 ದಿವಸ, 7-8 ದಿವಸ ಈ ರೀತಿ ಅಂತರ ಇಟ್ಕೊಂಡು ಚಟ್ನಿ ಮಾಡತ್ತೀವಿ ರೀ. ನಮ್ದು ಹಂಗೆ ಅದ, ನಮ್ಮ ಫಾಲೋ ಇದ್ದ ರೈತರದ್ದು ಹಾಗೆ ಅದ. ಯಾಕಂತಂದ್ರೆ ಏಪ್ರಿಲ್ ತಿಂಗಳು ಬಂದುಬಿಟ್ಟದ. ನಮ್ಗೆ ಜೂನ್ ತಿಂಗಳಿಗೆ ವಿಶೇಷವಾಗಿ ನಮ್ಮ ಕಡೆ ಕೋಲ್ಡ್ ವಾತಾವರಣ ಸ್ಟಾರ್ಟ್ ಆಗ್ತದೆ. ಕೋಲ್ಡ್ ವಾತಾವರಣ ಸ್ಟಾರ್ಟ್ ಆಯ್ತಂದ್ರೆ ಸರಿಯಾದಂಥ ರೀತಿ ಗರ್ಭಧಾರಣೆ ಆಗಂಗಿಲ್ಲ. ಅದಕ್ಕೆ ಎಷ್ಟು ಟೆಂಪ್ರೇಚರ್ ಬೇಕು, 40-42 ತನಕ ಟೆಂಪ್ರೇಚರ್ ಬೇಕು ರೀ. ಅಂಥ ಟೆಂಪ್ರೇಚರ್ದಾಗ ಕಡ್ಡಿ ಯಾರೂ ರೆಡಿ ಆಗ್ಯಾವಲ್ಲ ಅಂಥವ್ರು ಮಾತ್ರ ಈ ವರ್ಷ ಇಳುವರಿ ಹೆಚ್ಚು ಬಂದವ. ಮತ್ತು ಕೋಲ್ಡ್ ವಾತಾವರಣದಾಗ ಸ್ವಲ್ಪ ಲೇಟ್ ಮಾಡಿ ಚಟ್ನಿ ಮಾಡಿದವರು ಇಳುವರಿ ಒಳಗೆ ಗಜಾಂತರ ಆಗಿಬಿಟ್ಟಾರ. ಅವರು ಏನೋ ಇಳುವರಿನೇ ಬಂದಿಲ್ಲ ಅಂಥವ್ರು. ಅಂಥ ರೈತರಿಗೂ ಭಾಳಷ್ಟು ಈ ಸಮಸ್ಯೆಗಳು ಆಗ್ತವೆ. ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ ರೀ, ಯಾರಾದರೂ ನಮ್ಮ ಚಾರ್ಟ್ ಮತ್ತು ನಮ್ಮ ಶೆಡ್ಯೂಲ್ ಯೂಸ್ ಮಾಡೋರು ಇದ್ರಂದ್ರೆ, ನಾವು ಒಂದು ಟಾರ್ಗೆಟ್ ಇಟ್ಟೀವಿ. ಆ ಟಾರ್ಗೆಟ್ ಆಲ್ರೆಡಿ ರೀಚ್ ಆಗಕ್ಕೆ ಬಂದದ. ಮತ್ತು ನೀವು ಯಾರಾದರೂ ಜಾಯಿನ್ ಆಗೋರು ಇದ್ರಂದ್ರೆ 1-2 ದಿವಸನಾಗ ಫೋನ್ ಮಾಡಿ ನೀವೇನದ ನಮ್ಮ ಶೆಡ್ಯೂಲ್ಗೆ ಜಾಯಿನ್ ಆಗ್ಬೋದು ರೀ. ಯಾಕಂತಂದ್ರೆ ನಾವು ರೈತರು ಇರೋದ್ರಿಂದ ಒಂದು ಲಿಮಿಟ್ ಆಫ್ ಹಿಡಿದಿರ್ತೀವಿ ನಾವು. ಜಾಸ್ತಿ ಆಯ್ತಂದ್ರೆ ಎಲ್ಲ ರೈತರಿಗೂ ನಮಗೆ ಕವರ್ ಆಗಬೇಕಲ್ರಿ. ಎಲ್ಲ ರೈತರಿಗೆ ಕವರ್ ಆದರೆ ಇದು ಮಾಡ್ದಂಗೆ. ಇಲ್ಲಪ್ಪ ಅಂತಂದ್ರೆ ಒಂದು 4 ರೈತರಿಗೆ ಹೇಳೋದು, 4 ರೈತರಿಗೆ ಬಿಡೋರಂದ್ರೆ ಪರಿಸ್ಥಿತಿ ಏನಾಗ್ತದೆ, ಇದ್ರ ಬಗ್ಗೆ ನಿಮ್ಗೆ ಜಾಸ್ತಿ ಹೇಳಕ್ಕೆ ಹೋಗಂಗಿಲ್ಲ ರೀ. ಈಗ ಸದ್ಯಕ್ಕೆ ಏಪ್ರಿಲ್ ಪೂರ್ವ ತಯಾರಿ ಹೆಂಗಿರ್ಬೇಕು ನೋಡಿರಿ. ಭಾಳಷ್ಟು ರೈತರು ಏನದ ಕಟಿಂಗ್ ಮಾಡೋದು ಫೋಟೋಗಳು ಹಾಕ್ತಾರೆ ನನಗೆ. ಅವ್ರ ಫೋಟೋಗಳು ಹಾಕೋದ್ರಿಂದ ನಮ್ಮ ರೈತರು ಇನ್ನೂ ಹಿಂದೆ ಅದಾರೋ ಅಥವಾ ಏನು ಹಿಂಗ್ಯಾಕೆ ಮಾಡ್ತಾರೋ, ಏನು ನೆಗ್ಲೆಕ್ಟ್ ಮಾಡ್ತಾರೋ, ಏನು ಲೇಬರೇ ಆ ರೀತಿ ಮಾಡ್ತಾರೋ ಅನ್ನೋದು ನಮಗೆ ಒಂದು ಜಿಜ್ಞಾಸೆ ಹುಟ್ಟಿಬಿಡ್ತದೆ ರೀ, ಹಿಂಗ್ಯಾಕೆ ಅಂತೇಳಿ. ಭಾಳಷ್ಟು ರೈತರು ಏನು ಮಾಡ್ತಾರೆ ರೀ, ಒಂದು ಕಣ್ಣಿಟ್ಟು, ನಾವು ವಿಶೇಷವಾಗಿ ಹೆಲ್ದಿ ಆದಂಥ ಗಿಡ ಇತ್ತಂದ್ರೆ ನೀವೇನದ ಒಂದೇ ಕಣ್ಣಿಟ್ಟು ಚಟ್ನಿ ಮಾಡಿರಿ ಅಂತ ಹೇಳಿರ್ತೀವಿ. ಆಮೇಲೆ ಕೆಲವೊಂದು ಸ್ವಲ್ಪ ಇವು 10-12 ವರ್ಷದ ಪ್ಲಾಟ್ಗಳು ಕೆಲವೊಂದು ಉಲಾಂಡ್ ಒಣಗಿರ್ತಾವೆ. ಅಂಥವಕ್ಕೆಲ್ಲ ಹೊಸ ಉಲಾಂಡ್ ಮಾಡಿಕೊಂಡು ಅಥವಾ ಒಂದು ಕಣ್ಣು ಜಾಸ್ತಿ ಇಟ್ಕೊಂಡು, ಅಂದ್ರೆ ಒಂದು ಕಣ್ಣು ನಾವು ಬಡ್ಡಿ ಚಟ್ನಿ ಮಾಡ್ತಿರ್ತೀವಿ, ಬಟ್ ಅದಕ್ಕೆ ಒಂದು ಕಣ್ಣು ಇಟ್ಕೊಂಡು ನಾವು ಚಟ್ನಿ ಮಾಡೋದ್ರಿಂದ ಅಲ್ಲಿ 2 ಕಡ್ಡಿ ಸಿಗ್ತಾವೆ ನಮಗೆ. 2 ಕಡ್ಡಿ ಮಾಡೋದ್ರಿಂದ ಈ ರೀತಿ ನಾವು ಕಡ್ಡಿ ಕೈಕೊಂಡು ಬಿಟ್ಟೇವೆ ಅಂದರೆ ಈ ಸೈಡ ಅಂದರೆ ಎಲ್ಲ ರೀತಿ ಗಾಳಿ ಆಡ್ತಿರ್ತೇವೆ. ಎಲ್ಲ ಕಡೆ ಗಾಳಿ ಸರಿಯಾಗಿ ಬಡಿಯೋದ್ರಿಂದ ನಮಗೆ ಕುಳಿ ರೋಗನಾಗಲಿ ಮುಂದೆ ಈಗಿಂದಲ್ರಿ. ಈಗೇನೋ ಇನ್ನೂ ಈ ಥರ ಬಟ್ಟುಗಳು ಇದ್ದಂಗೂ ಕಡ್ಡಿ ತೆಗೆದ್ರೆ ಏನೂ ಸೈಡ್ ಎಫೆಕ್ಟ್ ಆಗಂಗಿಲ್ಲ. ಈಗ ಆ ಟೈಮ್ದಾಗ ನಾವು ನೋಡ್ಬೇಕಲ್ರಿ, ವಿಶೇಷವಾಗಿ 100ಕ್ಕೆ 90%, 80% ಅಂತ ಹೇಳಂಗಿಲ್ಲ ರೀ, 100ಕ್ಕೆ 90% ಏಪ್ರಿಲ್ ಟೈಮ್ದಾಗೆ ನಮ್ಮ ಕೆಲಸ ಇರುತ್ತೆ.
ನೀವೇನು ಮಾಡಿದ್ರು ಎಲ್ಲ ನಾವು ಕಡ್ಡಿ ಮಾಡ್ಕೊಳ್ಳೋದು ಬೆಳೆಸ್ಕೊಳ್ಳೋದು ಯಾವ ರೀತಿ ಸಬ್ಕೇನು ಮಾಡ್ಕೊಳ್ಳೋದು ಗರ್ಭಧಾರಣೆ ಯಾವ ಟೈಮ್ದಾಗ ಮತ್ತು ಇದು ಯಾವ ಟೈಮ್ದಾಗ ಔಷಧಗಳನ್ನು ಸ್ಪ್ರೇ ಮಾಡಬೇಕು ಇನ್ನೂ ಭಾಳಷ್ಟು ಎಚ್ಚರಿಕೆಯನ್ನು ಮಾಡಬೇಕು ರೀ. ಇನ್ನೊಂದು ಹೇಳ್ತೀನಿ ರೀ, ನಾನು ಭಾಳಷ್ಟು MNC ಕಂಪ್ನಿ ಔಷಧಗಳು ಯೂಸ್ ಮಾಡಿರಿ. ಆಮೇಲೆ ಇಲ್ಲ ನಾ ಗರ್ಭಿಣ ಸಲುವಾಗಿ ಈ ಔಷಧ ಹೊಡೆದೀನಿ, ಇಲ್ಲ ನಾ ಈ ಔಷಧ ಹೊಡೆದೀನಿ, ಅದಕ್ಕೇನ ಆಗ್ತದೆ ಅವ್ರು ಹೊಡೆದದ್ದು ಹೊಡ್ರಿ, ಇವರು ಎರಡು ಕೈ ಅದು ಎರಡು ಕೂಡ ಹೊಡೆದು ಬಿಡ್ರಲ್ಲ, ಅದಕ್ಕೇನ ಆಗ್ತದೆ. ಅದ್ರಾಗ ಇರುವಂಥ ಕಂಟೆಂಟ್ ಸೇಮ್ ಇದ್ದು ಅಂದ್ರೆ ಡಬಲ್ ಆಗಿ ಭಾಳಷ್ಟು ವೀಕ್ನೆಸ್ ಆಗುವಂಥ ಗರ್ಭ ಫೇಲ್ ಆಗುವಂಥ ಚಾನ್ಸಸ್ ಇರ್ತದೆ. ಅಂಥವನ್ನ ಏನದ ಸ್ವಲ್ಪ ಅರ್ಥ ಮಾಡ್ಕೊರಿ. ಯಾಕಂತಂದ್ರೆ ಅದು ಆಕಾಶಕ್ಕಿಂತ ಅವಕಾಶ ದೊಡ್ಡದತ್ತ, ವಿಚಾರ ಮಾಡಿರಿ. ಆಕಾಶಕ್ಕಿಂತ ಅವಕಾಶ ದೊಡ್ಡದಂತ. ಈ ಹೋದ ವರ್ಷ ಸರಿಯಾದಂಥ ರೇಟ್ ಎಲ್ರಿಗೂ ಸಿಕ್ಕದ, ಈ ವರ್ಷ ಅಂತರೂ ರೇಟ್ ಚಲೋ ಅದ. ಇನ್ನೂ ಒಂದು ವರ್ಷ ರೇಟ್ ಉಳಿಯುವಂಥ ಚಾನ್ಸಸ್ ಅದ. ಇನ್ನೂ ಒಂದು ವರ್ಷ ರೇಟ್ ಉಳಿತಂದ್ರೆ ನಾವು ಇಳುವರಿ ಒಳಗೆ ಟೆನ್ನೇಜ್ ಒಳಗೆ ನಾವು 3-3.5 ಟೆನ್ನೇಜರೇ ಬರಬೇಕು ರೀ. ನಮ್ಮವೆಲ್ಲ 4-4.5 ಮುಂದೆ ಕೂತಾವೆ ನಮ್ಮವೆಲ್ಲ ಒಂದು ಎಕರೆಗೆ ರೀ. ಬಟ್ ಆಟ ಬೇಕಾಗಿಲ್ಲ, 3-3.5 ನಮಗೆ ಟೆನ್ನೇಜ್ ಕೂತಿರ ಸಾಕು. ಯಾಕಂತಂದ್ರೆ ಅವಕಾಶ ಸಿಗಂಗಿಲ್ಲ. ಅದಕ್ಕೆ ನಿಮ್ಗೆ ಹೇಳ್ತೀನಿ ರೀ, ಭಾಳಷ್ಟು ಎಚ್ಚರಿಕೆಯಿಂದ ಔಷಧಿಗಳು ಭಾಳಷ್ಟು ರೈತರು ಏನು ಮಾಡ್ತಾರೆ, ಅದ್ರ ಬದಲಿ ಈಗ ನಾವು ಒಂದು ಔಷಧ ಹೇಳ್ತಿರ್ತೀವಿ, ಯಾರೇ ಅಲ್ಲಿ ನಮ್ಮಂಥವ್ರು ತಿಳಿದವ್ರು ಒಂದು ಔಷಧ ಹೇಳ್ತೀವಿ, ಔಷಧ ಹೊಡಿ ಈ ಕರೆಕ್ಟಾಗಿ ರೋಗಿಗೆ ಅನುಕೂಲ ಆಗ್ತದೆ ಅಂತ ನಾವು ಹೇಳಿರ್ತೀವಿ. ಅದು ಇಲ್ಲಿ ನಮ್ಮ ಊರಾಗ ಸಿಗಲ್ಲಾಗ್ಯದ್ರಿ. ಅದ್ರ ಬದಲಿ ಅನ್ನೋ ಮಾತೇ ಬೇಡ. ಕೆಲವೊಂದಿಟ್ಟು ಭಾಳಷ್ಟು ಡೂಪ್ಲಿಕೇಟ್ ಔಷಧಿಗಳು ಅದಾವೆ, ಹೆಸರೆಲ್ಲ ಹೊಡೆದು ಹೇಳೋದು ಬೇಡ, ನೀವೇ ಅರ್ಥ ಮಾಡ್ಕೊರಿ. ಅದಕ್ಕೆ ನೀವೇನದ ಯಾವ ಹೇಳಿರ್ತೀವೋ ಸ್ವಲ್ಪ ಒಂದಿನ ಲೇಟ್ನೂ ಆಗಿರಬಾರ್ದು, ಒಂದು ಸ್ವಲ್ಪ ಅದ್ರ ಬಗ್ಗೆ ನೀವು ಜಾಸ್ತಿ ಔಷಧ ಖರೀದಿ ಮಾಡೋ ಮೇಲೆ ಫೋಕಸ್ ಇಟ್ಕೊಂಡು ಚಲೋ ಕೆಲಸ ಮಾಡ್ಕೋರಿ. ಯಾಕಂತಂದ್ರೆ ನಮ್ಮ ರೈತರನ್ನ ನಾವೇ ಜಾಗೃತಿ ಆಗಬೇಕು, ನಮ್ಮನ್ನು ಯಾರೂ ಜಾಗೃತಿ ಮಾಡೋಂಗಿಲ್ಲ. ನಾವು ಹಾಳಾದರೂ ನಮ್ಮನ್ನು ಯಾರೂ ಕೈ ಹಿಡಿಯೋಂಗಿಲ್ಲ. ಯಾಕಂದರೆ ನಮ್ಮ ಕಷ್ಟಗಳು ನಮಗೆ ಗೊತ್ತಿರ್ತಾವೆ, ಅದನ್ನು ಪರಿಹಾರ ಮಾಡೋಕ್ಕೆ ಯಾರೂ ಮುಂದೆ ಬರೋಂಗಿಲ್ಲ. ಮತ್ತು ಅದಕ್ಕೆ ಏನದ ನಾವು ಎಡೋದೇ ಅಂದ್ರೆ ನಮ್ಮದೇ ಲಾಸ್ ಆಗೋದು. ಬಟ್ ಒಮ್ಮೆ ತಪ್ಪದ ಲಾಸ್ ಮತ್ತೊಮ್ಮೆ ಬಳ್ಳಿ ಸರಿಪಡಿಸ್ಕೋಬೇಕಾದ್ರೆ 7-8 ವರ್ಷ ಹಿಂದೆ ಹೋಗ್ಬೇಕಾಗ್ತದೆ ನಾವು. ಅದಕ್ಕೆ ನಿಮ್ಗೆ ದಯವಿಟ್ಟು ಹೇಳ್ತೀನಿ ರೀ, ಯಾರೂ ಲಾಸ್ ಆಗಕ್ಕೆ ಹೋಗ್ಬೇಡ್ರಿ. ಭಾಳಷ್ಟು ರೈತರೇನು ಸರಿಯಾದಂಥ ರೀತಿಯಲ್ಲಿ ಕ್ವಶನ್ ಮಾಡ್ತಾರೋ ಏನು ಸುಮ್ಮನೆ ನನಗೆ ಕಾಡಕ್ಕೆ ಕ್ವಶನ್ ಮಾಡ್ತಾರೋ ಗೊತ್ತಿಲ್ಲ, ಒಂಥರ ವಿಚಿತ್ರವಾಗಿ ಕ್ವಶನ್ ಮಾಡ್ತಿರ್ತೀರಿ. ಆ ರೀತಿ ಕ್ವಶನ್ ಮಾಡ್ಕೋಬೇಡ್ರಿ. ಕ್ವಶನ್ ಮಾಡೋದಕ್ಕಿಂತ ನನ್ನ ವಿಡಿಯೋಗಳು ಎಲ್ಲ ಡಿಟೇಲ್ ಆಗಿ ನೋಡ್ರಿ. ಒಮ್ಮೆ ನಾ ಏನು ಹೇಳೀನಿ, ನೀವು ಏನು ಮಾಡಾಕತ್ತೀರಿ, ನಾ ಯಾವ ಔಷಧಿಗಳು ಯೂಸ್ ಮಾಡ್ಕೊಂಡೀನಿ, ಯಾವ ಟೈಮಿಂಗ್ ಅದ, ನನ್ನ ಪ್ಲಾಟ್ನಾಗ ಯಾವ ಟೈಮಿಂಗ್ ಅದ, ಈ ಔಷಧಿ ಇಲ್ಲಿ ಸೆಟ್ ಆಗ್ತದೋ ಇಲ್ಲೋ, ಅವ್ರ ಪ್ಲಾಟ್ನಾಗ ಆ ಟೈಮ್ದಾಗ ಸಮಸ್ಯೆ ಏನಿತ್ತು ನನ್ನ ಪ್ಲಾಟ್ನಾಗ ವಿಡಿಯೋ ಮಾಡೋ ಟೈಮ್ದಾಗ ಅವ್ರನ್ನ ಎಲ್ಲನೂ ಅರ್ಥ ಮಾಡ್ಕೊರಿ. ಅರ್ಥ ಮಾಡ್ಕೊಂಡು ಯೂಸ್ ಮಾಡಿರಿ. ಇನ್ನೊಂದು ವಿಷಯ ನಿಮ್ಗೆ ಹೇಳ್ತೀನಿ ರೀ, ಈ ವರ್ಷ ಒಂದು ಸ್ವಲ್ಪ ವಾತಾವರಣ ಹಾರ್ಡ್ ಇರೋಂಗೆ ಕಾಣಿಸ್ತದೆ. ಬಟ್ ನಿಮ್ಗೆ ಹೇಳ್ದಲ್ರಿ, ದಿನ ಒಂದು ಈ ವರ್ಷ ಜಾಸ್ತಿ ತೊಗೊಂಡಿದ್ರಿಂದ ಮುಂದಿನ ವರ್ಷ ಇಳುವರಿ ಒಳಗೆ ಹೊಡೆತು ಬೀಳುವಂಥ ಚಾನ್ಸಸ್ ಭಾಳ ಅದ. ಇದಕ್ಕೆ ಪೂರಾ ಹೋದ ವರ್ಷದ ಶೆಡ್ಯೂಲ, ಅದಕ್ಕೆ ಮೊದಲಿನ ವರ್ಷದ ಶೆಡ್ಯೂಲ ನಾವು ಮಾಡ್ಕೋತ ಬಂದೇವಂದ್ರೆ ಏನಾಗ್ತದೆ, ಪೂರಾ ಲಾಸ್ ಆಗೋ ಚಾನ್ಸಸ್ ಇರ್ತದೆ. ಈ ವರ್ಷ ಒಂದು ಹೊಸ ಮೆಥಡ್ ಒಳಗೆ ಹೋಗ್ಬೇಕಾಗ್ತದೆ. ನಾವು ಕೆಲವೊಂದು ಔಷಧಿಗಳನ್ನು ಚೇಂಜೇ ಮಾಡಬೇಕಾಗ್ತದೆ, ಕೆಲವೊಂದು ಎಕ್ಸ್ಟ್ರಾ ಗೊಬ್ಬರಗಳನ್ನು ಆ್ಯಡ್ ಮಾಡ್ಕೋಬೇಕಾಗ್ತದೆ. ಯಾಕಂದ್ರೆ ಗಿಡಕ್ಕೆ ಹೆಲ್ದಿ ಬೇಕು. ಹೆಲ್ದಿ ಇದ್ದಿತ್ತಿಲ್ಲ ಅಂದ್ರೆ ಕೆಲಸ ಆಗಂಗಿಲ್ಲ. ಮತ್ತು ಭಾಳಷ್ಟು ರೈತರು ಸ್ಟೆಂಬೋರ್ ಸಲುವಾಗಿ ಅಂದ್ರೆ ಲದ್ದಿ ಹುಳ, ನಾವು ಸ್ಟೆಂಬೋರ್ ಅಂತೀವಿ, ಇಲ್ಲ ಲದ್ದಿ ಹುಳ ಸಲುವಾಗಿ ಭಾಳಷ್ಟು ರೈತರು ಇಳುವರಿ 100-80% ರೈತರ ಇಳುವರಿ ಹಾಳಾಗತ್ತದ. ಲದ್ದಿ ಹುಳದ್ದು ಏನಿಲ್ಲ. ಇದು ನಾವು ಕೆಲಸ ಮಾಡ್ಕೊಂಡು ಯಾವಾಗ ಮಾಡ್ತೀವಪ್ಪ ಅಂತಂದ್ರೆ ನಾವು ಅಕ್ಟೋಬರ್ ಟೈಮ್ದಾಗ ನಮ್ಮ ಗೊನೆಗಳನ್ನು ಅಥವಾ ಉಲಾಂಡ ತಿಂದು ಆ ಟೈಮ್ದಾಗ ಲಾಸ್ ಮಾಡ್ತದಲ್ಲ, ಆಳಾಗ ಒಂದು ತತ್ತಿ ತೊಗೊಂಡು ಅಥವಾ ಇದಕ್ಕೆ ಔಷಧಿ ಯಾವ್ದು ಬಿಡಬೇಕು ರೀ, ಯಾವ್ದು ಹೊಡಿಬೇಕು ರೀ, ಡ್ರಿಪ್ನಾಗ ಯಾವ್ದು ಬಿಡ್ಬೇಕು ಅನ್ನೋದು ಭಾಳಷ್ಟು ಆಳಾಗ ಟೆನ್ಷನ್ ತೊಗೊತಿರ್ತೀವಿ. ಬಟ್ ಆ ಟೈಮ್ದಾಗ ನಾವು ಏನು ಮಾಡಿದ್ರೂ ಕವರ್ ಆಗಂಗಿಲ್ಲ. ಸ್ಟೆಂಬೋರ್ ಸಲುವಾಗಿ ಏಪ್ರಿಲ್ ಅಂದ್ರೆ ಮೇ, ಜೂನ್, ಜುಲೈ 3 ತಿಂಗಳ ಒಂದು ಸ್ವಲ್ಪ ಅದಕ್ಕೆ ಜಾಸ್ತಿ ಫೋಕಸ್ ಕೊಡ್ರಿ. ಎಂಥ ಸ್ಟೆಂಬೋರ್ ಇದ್ದರೂ ನಮ್ಮ ಪ್ಲಾಟ್ನಂದು ಸ್ಟೆಂಬೋರ್ ಕಡಿಮೆ ಆಗ್ತದೆ. ಭಾಳಷ್ಟು ಸಾಕಷ್ಟು ಪ್ಲಾಟ್ಗಳನ್ನು ಸ್ಟೆಂಬೋರ್ದಿಂದ ಮುಕ್ತ ಮಾಡೀನಿ. ಇನ್ನೂ ಮತ್ತು ನಾವು ಏನೇ ಮಾಡಿದ್ರು ಒಮ್ಮೆ ಅದ್ರಾಗ ಹುಟ್ಟೋದು ಹುಳ ಒಮ್ಮೆ ನಾಶ ಆಗೋಕ್ಕಾಗಂಗಿಲ್ಲ. ಯಾಕಂತಂದ್ರೆ ತಿಂಗಳಾನ್ಗಟ್ಲೆ ಉಪವಾಸ ಇರುವಂಥ ಹುಳ ಅದು. ಒಂದು ವೇಳೆ ಅದು ಉಪವಾಸ ಇದ್ದು ಅದು ಸತ್ತು ಹೋಗಿಬಿಟ್ರೆ, ಇಲ್ಲ ಅದು ತೂತು ಹಾಕಿ ಹೊರಗೆ ಬತ್ತಂದ್ರೆ ಮತ್ತು ಅದು ತತ್ತಿ ಗಿಡ ಹುಳ ಆಗಿ ಹುಟ್ಕೊಂಡು ಬಿಡ್ತದೆ. ಅದು ಮೆಚುರಿಟಿ ಆದಂಥ ಹುಳ. ಅದ್ರದ್ದು ಜೀವನ ಚಕ್ರ ನಿಮ್ಗೆಲ್ರಿಗೂ ಗೊತ್ತದ. ಒಂದು 3D ಒಳಗೆ ಹಾಕಿರ್ತೀನಿ, ನೋಡಾಕತ್ತೀರಿ ಅಂತ. ಆ ರೀತಿ ನಮ್ಮದು
ಸಿಸ್ಟಮ್ದಿಂದ ಹಾಳಾಗಕತ್ತವ್ರಿ ಬೆಳೆಗಳು. ಬಟ್ ಯಾಕಂದ್ರೆ ಇದು ಎಲ್ಲ ಯಾಕೆ ಇಷ್ಟು ಅಂಬೋರು ಇಟ್ಟೊಂದು ಕಿರಿಕಿರಿ ಮಾಡ್ಯದತ್ತಂದ್ರೆ 3-4 ವರ್ಷದ ಹಿಂದೆ ರೇಟ್ ಇಲ್ಲಾರ ಟೈಮ್ದಾಗ ನಾವು ಅದಕ್ಕೆ ನೆಗ್ಲೆಕ್ಟ್ ಮಾಡಿ ಒಟ್ಟು ಕಾಸ್ಟ್ಲಿ ಔಷಧ ಅನ್ಕೋತ ತಾವು ಕೆಲವೊಂದು ನೆಗ್ಲೆಕ್ಟ್ ಮಾಡೀವಿ. ರೇಟ್ ಇದ್ದ ಟೈಮ್ದಾಗ ಈ ರೀತಿ ನಮಗೆ ಹೊಡೆತ ಮಾಡಾಕತ್ತದ. ಬಟ್ ಅವಕಾಶ ಅನ್ನೋಂಥ ದೊಡ್ಡದಿರ್ತದೆ ನೋಡಿರಿ. ಈಗ ಅರ್ಥ ಆಗಕತ್ತದ, ಎಲ್ಲ ಭಾಳಷ್ಟು ರೈತರಿಗೆ ಹೇಳತ್ತೀನಿ, ನನಗೂ ಅರ್ಥ ಆಗಕತ್ತದ. ಬಟ್ ಈ ಅವಕಾಶ ತಪ್ಪಿಸ್ಕೋಬಾರ್ದು. ಒಂದು ಸ್ವಲ್ಪ ನಮ್ಮ ರೈತರ ಬಳಿ ತಾಳ್ಮೆ ಶಕ್ತಿ ಒಂದು ಯಾರ್ರೀ ಇವ್ರು ಹೇಳ್ತಾರಲ್ರಿ, ಕಾಡಸಿದ್ದೇಶ್ವರ ಸ್ವಾಮಿಗಳು ಹೇಳ್ತಾರಲ್ಲ, ರೈತರ ಬಳಿ ಒಂದು ಸ್ವಲ್ಪ ತಾಳ್ಮೆ ಶಕ್ತಿ ಇರಬೇಕು. ಅವ ಮಾಡ್ಯಾನಲ್ಲ, ನಾವು ಕಡ್ದೋಗ್ಯೋದಿಲ್ಲ. ಅವ ಕಿತ್ತಾನಲ್ಲ, ನಾವು ಕಿತ್ತೋಗ್ಯೋದಿಲ್ಲ. ನಾವು ಒಂದು ಸ್ವಲ್ಪ ತಾಳ್ಮೆದಿಂದ ಇರಬೇಕು. 1 ವರ್ಷ 2 ವರ್ಷ. ಇನ್ನು ಭಾಳಷ್ಟು ಹಿರಿಯರು ಹೇಳ್ತಾರೆ ರೀ, 10 ವರ್ಷನ ಕೂಲಿ 1 ವರ್ಷನ ಮೂಲಿ. ಹೋದ ವರ್ಷ ಈ ವರ್ಷ ದ್ರಾಕ್ಷಿ ರೈತರು ಯಾರು ರೇಟ್ ತೊಗೊಂಡ್ರಲ್ಲ ಅವ್ರಿಗೆ ಇದು ಕಂಪಲ್ಸರಿ ಅರ್ಥ ಆಗಿರ್ತದೆ. ಹಾಗಾಗಿ ಈ ವರ್ಷ ಏಪ್ರಿಲ್ ಟೈಮ್ದಾಗ ಚಲೋ ಇದು ಕಡ್ಡಿ ಮಾಡ್ಕೋರಿ, ಕಡ್ಡಿ ಸಂಖ್ಯೆ ಲಿಮಿಟ್ ಕಾಯ್ಕೋರಿ. ಮತ್ತು ಜಾಸ್ತಿ ಕಡ್ಡಿ ಪಿಂಡ್ ಮಾಡಕ್ಕೆ ಹೋಗ್ಬೇಡ್ರಿ. ನಮ್ಮದು ಪೆನ್ನಿನ ಸೈಜ್ ಇರಬೇಕು ಸಾಕು. ಸಿಗರೇಟ್ ಇಲ್ಲ ಪೆನ್ನಿನ ಸೈಜ್, ಸಿಸ್ಪೆನ್ಷನ್ ಸೈಜ್ ಇತ್ತಂದ್ರೆ ಸಾಕ್ರಿ, ನಮಗೆ ಗರ್ಭ ಆಗ್ತದೆ. ಇಲ್ಲ ನಮ್ಮೆಲ್ಲ ಬಟ್ಟದ ಮಗ್ಯಾವ, ಸಂಖ್ಯೆ ಕಡಿಮೆ ಕಾಯ್ದೀನಿ, ನೀವು ಸಂಖ್ಯೆ ಹೆಚ್ಚು ಕಾಯ್ಕೋರಿ. ಬಟ್ ಎಲ್ಲ ಮೆಚುರಿಟಿ ಆಗಿ ತುತ್ತ ಸುಣ್ಣ ಹೊಡೆದ ಬಳಿಕ ಅದ್ರನ್ನ ಸಣ್ಣ ಸಣ್ಣ ಕಡ್ಡಿ ತೆಗೆದು ಲಿಮಿಟ್ ಮಾಡ್ಕೋರಿ. ಆಮೇಲೆ ಏನಾಗ್ತದೆ ರೀ, ಅದು ಕಡ್ಡಿ ಸೈಜ್ ಆಗಂಗಿಲ್ಲ. ನೀವು ಮೊದಲೇ ಕಡ್ಡಿ ಸೈಜ್ ಸಂಖ್ಯೆ ಕಡಿಮೆ ಇಟ್ಕೊಂಡ್ರಿ ಅಂದ್ರೆ ಕಡ್ಡಿ ಸೈಜ್ ಆಗ್ತದೆ. ಬರೀ ಬೆಳವಣಿಗೆಗೆ ನೋಡ್ಕೋತದೆ, ಕಡ್ಡಿ ಸೈಜ್ ಆಗೋಕ್ಕೆ ನೋಡ್ತಿರ್ತದೆ. ಬಟ್ ಅದ್ರ ತಲೆಯಾಗ ಬುದ್ಧಿ ಇರೋಂಗಿಲ್ಲ ಅಂದರೆ ಗರ್ವ ಆಗಂಗಿಲ್ಲ. ಹಾಗಾಗಿ ಈ ರೀತಿ ಒಂದು ಹೊಸ ಶೆಡ್ಯೂಲ್ ಮಾಡಿಕೊಂಡು ಫೇಲ್ ಆಗಬೇಡ್ರಿ. ಫೇಲ್ ಒಂದೇ ನನಗಿಲ್ರಿ, ನಂದು ಲಾಸ್ ಆಯ್ತು ಅಂದ್ರೆ ನಮ್ಮ ಮನ್ಸಿಗೆ ಯಾಕಡ್ರೆ ಆಗಿರ್ತದೆ. ಇದ್ರ ಸಲುವಾಗಿ ನಾನು ಸಾಕಷ್ಟು ವಿಡಿಯೋಗಳು ಮಾಡೀನಿ ರೀ. ದಯವಿಟ್ಟು ವಿಡಿಯೋ ನೋಡಿರಿ. ನನ್ನ ಹೇಳಿದ ತೆರಿನೇ ಮಾಡ್ರಿ ಅಂತ ಅನ್ನಂಗಿಲ್ಲ. ಆ ಟೈಮ್ದನ್ನು ಸಿಚುವೇಶನ್ ಅರ್ಥ ಮಾಡಿಕೊಂಡು ನಿಮಗೆ ಇಷ್ಟ ಆದ ಔಷಧಿ ಸ್ಪ್ರೇ ಮಾಡಿಕೊಂಡು ಈ ರೀತಿ ಲಾಸ್ ಆಗಬೇಡ್ರಿ. ಈ ವರ್ಷ ನೋಡಿರಿ, ನಂದು 3-4 ವರ್ಷದ ಹಿಸ್ಟ್ರಿ ಹೇಳಿಬಿಡ್ತೀನಿ ನಿಮ್ಗೆ. ನಂದು 5 ವರ್ಷದ ಹಿಂದೆ 7 ಟನ್ ಆಗೈತೆ ರೀ ಏಟೆ 2400 ಗಿಡಕ್ಕೆ. ಆಮೇಲೆ 4 ವರ್ಷದ ಹಿಂದೆ 9.5 ಟನ್ ಆಗಿತ್ತು. ಅವಾಗೆಲ್ಲ ನಿಕ್ಕ ಕೆಮಿಕಲ್ ಬೇಸ್ ಮೇಲೆ ಹೋಗ್ಬಿಡ್ತಿದ್ದಾರೆ. ಡ್ರಿಪ್ನಾಗೂ ಕೆಮಿಕಲ್, ಮ್ಯಾಲೆ ಸ್ಪ್ರೇದಾಗೂ ಕೆಮಿಕಲ್. ಆಮೇಲೆ 3ನೇ ವರ್ಷದ ಹಿಂದೆ ಅಂದ್ರೆ ಅವಾಗ 10.5 ಟನ್ ಬೆಳೆದಿರಿ, ಇಲ್ಲ 8.5 ಟನ್ ಬೆಳೆದೀನಿ ರೀ. ಆ ವರ್ಷ ಬರಗಾಲಲ್ಲ. ಹೋದ ವರ್ಷ 12 ಟನ್ ಬೆಳೆದೀನಿ ರೀ. 1.5 ಕ್ವಿಂಟಲ್ ಕಡಿಮೆ 12 ಟನ್ ಬೆಳೆದೀನಿ. ಈ ವರ್ಷ ನೋಡಿರಿ, ಆಲ್ರೆಡಿ 8 ಟನ್ ರಾಶಿ ಮಾಡಿ ಕಳಿಸೀನಿ. ನನ್ನ ಶೆಡ್ 5 ಟನ್ ಆಗ್ತದೆ. ಇನ್ನೊಬ್ಬರ ಶೆಡ್ 130 ಫುಟಿಂದ ಒಂದು ಸೈಡ್ ಫುಲ್ ತುಂಬೀನಿ. ಅಲ್ಲಿ ಅಂತೂ 3 ಟನ್ ಮುನುಕ ಆಗ್ತದೆ. ಇದರಿಂದ ನನಗೊಂದು 15-16 ಟನ್, ನಂದು 2400 ಗಿಡಕ್ಕೆ 15-16 ಟನ್ ಮುನುಕ ಆಗ್ತದೆ. ಬಟ್ ಇದರದಿಂದ ನಾ ಈ ಕಡೆ 2 ವರ್ಷ ಈಗೇನು 12 ಟನ್ ಆಯ್ತು ಅಂದೇಳಿ ಆ ವರ್ಷ, ಮತ್ತು ಇದು 15-16 ಟನ್ ಮುನುಕ ಆಗ್ತಲ್ಲ ಆ ವರ್ಷ. ಒಂದು ಕೆಲವೊಟ್ಟು ಸಾಕಾಗಷ್ಟು ಔಷಧಗಳನ್ನು ಏನು ಮಾಡೀನಿ, ಕೀಟನಾಶಕಗಳಾಗಲಿ, ಕೆಲವೊಂದು ಡ್ರಿಪ್ನಾಗ ಕೊಡುವಂಥ ಗೊಬ್ಬರಗಳಾಗಲಿ, ಕೆಲವೊಂದಿಷ್ಟು ಅಮಿನೋ ಬೇಸ್ ಇರುವಂಥ ಕೆಲವೊಂದು ಔಷಧಗಳನ್ನಾಗಲಿ ನಾ ಡ್ರಿಪ್ನಾಗ ಅಥವಾ ಮ್ಯಾಲೆ ಸ್ಪ್ರೇಕ್ಕಾಗಲಿ ಭಾಳಷ್ಟು ನಮ್ಮ ಮನ್ಯಾಗ ತಯಾರು ಮಾಡಿಕೊಂಡು ಸ್ಪ್ರೇ ಮಾಡ್ಕೊಂಡೀನಿ. ಇದರದಿಂದ ಇಳುವರಿ ಒಳಗೆ ಯಾವುದೇ ರೀತಿಯಾದಂಥ ಹೊಡೆತ ಬಂದಿಲ್ಲ. ನೀವು ಬೇಕಂದ್ರೆ ನಿಮಗೆಲ್ಲ ನೀವು ಸುಳ್ಳು ಹೇಳ್ತಾನೆ ಅಂತಂದ್ರೆ ನಿಮ್ಗೊಂದು ವಿಡಿಯೋ ಮಾಡಿರ್ತೀನಿ. ನೆಕ್ಸ್ಟ್ ಒಟ್ಟು ರಶೀಟ್ ಪ್ರತಿಯೊಂದು ತೋರಿಸ್ತೀನಿ ನಾನು. ಆ ರೀತಿ ನಂದು ಇಳುವರಿ ಆಗ್ಯದ. ಬಟ್ ಸಾಕಷ್ಟು ರೈತರು ನನ್ನ ತೋಟಕ್ಕೆ ಬಂದು ಹೋಗ್ಯಾರ ರೀ. ಮಿನಿಮಮ್ ಏನಿಲ್ಲ ಅಂದ್ರೆ ನನ್ನ ಅಂದಾಜು ಅಕ್ಟೋಬರ್ ತಿಂಗಳದಾಗ ಯಾರು ರೈತರು ತೋಟಕ್ಕೆ ಬಂದಿಲ್ಲ ರೀ. ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳ ತನೂ ನನ್ನ ಪ್ಲಾಟಿಗೆ ಬಂದಂಥ ರೈತರು ನನ್ನ ಬೆಳೆ ಎಲ್ಲರೂ ನೋಡ್ಯಾರ. ಅವರೇ ಕಂಪಲ್ಸರಿ 5 ಟನ್ ಅಂತ ಎಕರೆ ಕುಂಡಿರ್ತದ ತಂದಿರು. ಬಟ್ 5 ಟನ್ ಕೂತಿಲ್ಲ, 4.5 ಟನ್ ಮ್ಯಾಲೆ ಕೂತಿದ್ರು ನನಗೆ ಎಕರೆಗೆ. ಯಾಕಂತಂದ್ರೆ ಈ ರೀತಿ ನಾವು 50-50 ಹೋಗಾಕತ್ತೀನಿ. ಆರ್ಗ್ಯಾನಿಕ್ 50, ಕೆಮಿಕಲ್ 50. ಇದರಿಂದ ನನ್ನ ಗಿಡದ ಲೈಫ್ ಹೆಚ್ಚಾಗ್ಯದ್ರಿ. ಲೈಫ್ ಹೆಚ್ಚಾಗಿ ಇಳುವರಿ ಸಂಖ್ಯೆ ಹೆಚ್ಚಾಗತ್ತದ. ಬಟ್ ನೀವು ಯಾವುದೇ ರೈತರಾಗಲಿ, ಇನ್ನು ಭಾಳಷ್ಟು ಮನ್ಯಾಗ ತಯಾರು ಮಾಡೋದ್ರಿಂದ ಖರ್ಚು ಕಡಿಮೆ ಆಗ್ತದೆ. ಈ ಮಿಕ್ಸ್ ಮೈಕ್ರೋ ನ್ಯೂಟ್ರೆಂಟ್ ಲಿಕ್ವಿಡ್ದಾಗ ನಾವು ತರಕ್ಕೆ ಹೋಗ್ತೀವಿ ರೀ. ಇದೆಲ್ಲ ಕೂಡಿ 300 ರೂಪಾಯಿ ಲೀಟ್ರ್ ಅಥವಾ 1200-1300 ರೂಪಾಯಿಗೆ 5 ಲೀಟ್ರ್ ಕ್ಯಾನ ಈ ರೀತಿ ಸಿಗ್ತಿರ್ತದೆ. ಬಟ್ ನಾ 1300-1400 ರೂಪಾಯಿಗೆ 1 ಲೀಟ್ರ್ ಮಿಕ್ಸ್ ಮೈಕ್ರೋ ಅವರಿಗೆ ನನಗೆ ಕಂಟೆಂಟ್ ಒಳಗೆ ಅಥವಾ ಇದ್ರೊಳಗೆ ಕ್ವಾಲಿಟಿ ಒಳಗೆ 10% ನಂದು ಡಬಲ್ ಐತಿ. ಅದರದಿಂದ ನಂದು ಇನ್ನೂವರೆಗೂ ನೋಡಿರಲ್ಲ, ಈ ಕಾಯಿ ಕಟ್ ಮಾಡಿ 10-12 ದಿವಸ ಆಯಿತು, ಒಂದು ತಪ್ಪಲು ಉಳ್ಳಕ್ಕೆ ತಯಾರಿಲ್ಲ, ತಪ್ಪಲು ಡ್ಯಾಮೇಜ್ ಆಗೋಕ್ಕೆ ತಯಾರಿಲ್ಲ. ಮತ್ತು ಗಿಡ ನಿಕ್ಕ ಗ್ರೋತ್ ಐತಿ. ಯಾಕೆ ನಾವು ಅದಕ್ಕೆ ಬೇಕಾದಂಥ ನ್ಯೂಟ್ರಿಯೆಂಟ್ಸ್ ಬ್ಯಾಲೆನ್ಸ್ ಇಟ್ಕೊಂಡು ಬಂದೀವಿ. ಅದೊಂದು ಹೊಸ ಫಾರ್ಮುಲಾ ಆದರೆ
ಮೈಕ್ರೋ ನ್ಯೂಟ್ರನ್ಸ್ ರೆಡಿ ಮಾಡೋ ಫಾರ್ಮುಲಾ ಮಾಡಿಕೊಂಡು ಆ ರೀತಿ ನಾನು ಮಾಡಾಕತ್ತೀನಿ. ಒಂದು ಕಂಪ್ನಿಯವ್ರದ್ದು ಐತ್ರಿ ಅದು. ಆ ಕಂಪ್ನಿಯವ್ರದ್ದು ಯೂಸ್ ಮಾಡೋಕ್ಕೆ ಯಾರಿಗೆ ನಮಗಿಲ್ಲ ರೀ ಅವೆಲ್ಲ ಸಿಗಲ್ಲ ನಮ್ಮ ಏರಿಯಾಕಂದ್ರೆ ಆ ಕಂಪ್ನಿಗೆ ಆ ಪ್ರಾಡಕ್ಟ್ ಇಸ್ಕೊಟ್ಟಿನ. ಇದರಿಂದ ಸಾಕಷ್ಟು ರೈತರ ಗಿಡ ನ್ಯೂಟ್ರಿಯನ್ಸ್ ಬ್ಯಾಲೆನ್ಸ್ ಆಗಿರೋದ್ರಿಂದ ಇಳುವರಿಗೆ ನಾವು ಒಂದು ಔಷಧಕ್ಕೆ ಹೆಚ್ಚು ಕಡಿಮೆ ಹೊಡೆದ್ರು ಇಳುವರಿ ಒಳಗೆ ಯಾವುದೇ ತೊಂದರೆ ಬರೋಂಗಿಲ್ಲ. ಅದಕ್ಕೆ ಸರಿಯಾದ ರೀತಿಯಲ್ಲಿ ಮಾಡಿಕೊಂಡು ಇಳುವರಿ ಒಳಗೆ ವ್ಯತ್ಯಾಸ ಮಾಡ್ಕೋಬೇಡ್ರಿ. ನಮ್ಮ ರೈತರ ಕಷ್ಟ ನಮಗೆ ಗೊತ್ತದ, ಬಟ್ ಆ ಕಷ್ಟದಾಗ ನಾವು ಇರಬಾರ್ದು. ನಾವು ಕಷ್ಟದಿಂದ ಎದ್ದು ಬರಬೇಕಂದ್ರೆ ನಾವು ಹಾಕೊಳ್ಳುವಂಥ ಒಂದು ಶೆಡ್ಯೂಲ್ ಏನದ ಕರೆಕ್ಟಾಗಿ ಫಾಲೋ ಮಾಡಿಕೊಂಡು ಇವತ್ತು ಮಾಡೋದು ಇವತ್ತು ಮಾಡೋದು ಹೀಗೆ ಈ ರೀತಿ ಮಾಡ್ಕೊಂಡು ಏನದ ನಾವು ಸಕ್ಸಸ್ ಆಗೋಣ ಅಂತ ಹೇಳ್ತಾ ಈ ವಿಡಿಯೋಲ್ಲೇ ಮುಗಿಸ್ತೀನಿ ರೀ. ಸಾಕಷ್ಟು ಇನ್ನೊಂದು ವಿಷಯ ಹೇಳ್ತೀನಿ ರೀ. ನೀವು ಭಾಳಷ್ಟು ದಿನ ಹಿಡ್ಕೊಂಡು ನನಗೆ ರೈತರು ಕಿರಿಕಿರಿ ಮಾಡಾಕತ್ತಿರು. ಇಲ್ಲರಿ ನಿಮ್ಮದೇ ಆದಂಥದ್ದೊಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿರಿ ಅಂತಂದಿದ್ರು. ಅದಕ್ಕೆ ನಮ್ಮದೇ ಒಂದು ವಾಟ್ಸಪ್ ಗ್ರೂಪ್ ಐತಿ, ಯಾವುದು ಮಾಡರ್ನ್ ಫಾರ್ಮರ್ಸ್ ಅಗ್ರಿಕಲ್ಚರ್ ಅಂತ ವಾಟ್ಸಪ್ ಗ್ರೂಪ್ ಅದ ರೀ. ಅದಕ್ಕೆ ಜಾಯ್ನ್ ಆಗ್ರಿ. ಇಲ್ಲಪ್ಪ ಅಂತಂದ್ರೆ ಜಾಯ್ನ್ ಆಗೋಕ್ಕೆ ಆಗಲಿಲ್ಲ ಅಂದ್ರೆ ನಮ್ಮ ವಾಟ್ಸಪ್ಪಿಗೆ ಜಾಯ್ನ್ ಮಾಡ್ಕೋರಿ ಅಂತಂದು ಒಂದು ಮೆಸೇಜ್ ನಮ್ಗೆ ವಾಟ್ಸಪ್ಪಿಗೆ ಹಾಕಿಬಿಡ್ರಿ. ಆ ನಂಬರ್ನ ನಾವು ನಮ್ಮ ವಾಟ್ಸಪ್ ಗ್ರೂಪ್ನಾಗ ಆ್ಯಡ್ ಮಾಡ್ತೀವಿ. ಭಾಳಷ್ಟು ಹೊಸ ವಿಷಯಗಳನ್ನು ನಿಮಗೆ ಆ ವಾಟ್ಸಪ್ ಗ್ರೂಪ್ನಾಗ ಹಾಕ್ಕೊಂತ ಹೋಗ್ತೀವಿ, ನೋಡ್ಕೊಂತ ಹೋಗ್ರಿ. ಒಟ್ಟು ಯಾರೂ ಲಾಸ್ ಆಗಬೇಡ್ರಿ, ಕಂಪಲ್ಸರಿ ಎಲ್ಲರೂ ಮಾಡ್ಕೋರಿ ಅಂತ ಹೇಳ್ತಾ ಈ ವಿಡಿಯೋ ಸ್ವಲ್ಪ ದೊಡ್ಡದಾಗ್ಯದ, ದಯವಿಟ್ಟು ಕ್ಷಮಿಸಿರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ನಮಸ್ಕಾರ.